ಚೆನ್ನಾಗಿದೆ ಬ್ರೋ, ಅದು ಲವರ್ಸ್ ಚೆನ್ನಾಗಿರುತ್ತೆ. ಸಿಂಗಲ್ಸ್ ಬಂದಿದ್ವಿ, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಈ KRS ಡ್ಯಾಮ್ ಅನ್ನ ಸರ್ ಎಂ ವಿಶ್ವೇಶ್ವರಯ್ಯನವರು 1911ರಿಂದ 1931ವರೆಗೆ ಒಂದು ಸ್ಥಾಪನೆಯನ್ನು ಮಾಡ್ತಾರೆ. ಅಂದ್ರೆ ಅಷ್ಟು ವರ್ಷಗಳು ಬೇಕಾಗತ್ತೆ ಒಂದು ಸ್ಥಾಪನೆ ಮಾಡಕ್ಕೆ. ಮತ್ತೆ ಇದ್ರ ಒಂದು ಹೈಟ್ ಬಂದ್ಬಿಟ್ಟು 131 ಫೀಟ್ ಇದೆ, ಲೆಂತ್ ಬಂದ್ಬಿಟ್ಟು 8600 ಒಂದು ಫೀಟ್ಸ್ ಅಷ್ಟು ಒಂದು ಲೆಂತ್ ಇದೆ. ಮತ್ತೆ ಮೇನ್ ಪರ್ಪಸ್ ಬಂದ್ಬಿಟ್ಟು ಇದನ್ನ ಮಾಡಕ್ಕೆ ಒಂದು ಇರಿಗೇಷನ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ $10 ಮಿಲಿಯನ್ ಆಗಿದೆ. ಆಪರೇಟರ್ಸ್ ಬಂದ್ಬಿಟ್ಟು ಕಾವೇರಿ ನದಿ ಬರುತ್ತೆ. ಇದು ಪ್ಲೇಸ್ ಬಂದ್ಬಿಟ್ಟು ಮೈಸೂರು ಹತ್ರದಲ್ಲಿ ಬರುತ್ತೆ. ಇದರ ಒಂದು ಹಿಸ್ಟ್ರಿ ಇದು. ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ನನಗೆ 50 ರೂಪೀಸ್ ಆಯಿತು. ನೋಡಿ ಇಲ್ಲಿದೆ 50 ರೂಪೀಸ್. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದ್ಬಿಟ್ಟು ಒಂದು ದೇವ್ರನ್ನ ಹತ್ರ ಅಳವಡಿಸಿದ್ದಾರೆ. ಸೊ ಆ ದೇವ್ರು ಯಾರು ಅಂತ ನಾನು ಮೇಲೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀನಿ. ಮತ್ತೆ ಇದು ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಇಲ್ಲಿಂದ ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಒಳ್ಳೆ ಫೀಲ್ ಇದೆ ಅಲ್ವಾ, ಸಕ್ಕದಾಗಿದೆ ನೋಡಿ. ಆನೆಯಿಂದ ವಾಟರ್ ಈ ತರ ಬರುತ್ತೆ ದೇವ್ರ ಮೇಲೆಗೆ. ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅಲ್ಲಿಗೆ ಹೆಂಗ್ ಹೋಗ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಅಲ್ಲಿಂದ ಯಾವ ಥರ ಹೋಗ್ತಾರೆ, ಅಲ್ಲಿ ಪೂಜೆ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಅಂದರೆ ಆ ಕಡೆಯಿಂದ ಹೋಗ್ಬೋದೇನೋ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಸ್ವಲ್ಪ ಯಾಮಾರಿದ್ರೇನೋ ಅಷ್ಟೇ ಬಿದ್ದೋಗ್ತೀವಿ. ಅದೆಷ್ಟೋ ಆಳ ಇದೆ ಅದು. ಮತ್ತು ಬೋಟಿಂಗು ಎಲ್ಲ ಒಳಗಡೆ ಇರುತ್ತದೆ, ಅದಕ್ಕೆ ಸಪ್ರೇಟ್ ಫೀಸಸ್ ಇರುತ್ತೆ. ಸೊ ಬೋಟಿಂಗ್ ಎಲ್ಲ ಹೋಗೋರು ಆ ಕಡೆ ಒಳಗಡೆ ಹೋಗ್ಬೋದು. ಮತ್ತು ಆ ಕಡೆ ಹೋಗ್ಬೇಕಂದ್ರೆ ಪರ್ಮಿಷನ್ ತೊಗೋಬೇಕಂತೆ. ಸೊ ಪರ್ಮಿಷನ್ ತೊಗೊಂಡು ಒಳಗಡೆ ಹೋಗೋಣ. ಸೊ ಬನ್ನಿ. ಬೋಟ್ಗಳೆಲ್ಲ ನಿಲ್ಸೋರೆ. ಇಲ್ಲೊಂದು ಹೆಸರುಗಳೇ ಇಟ್ಬಿಟ್ಟವ್ರೆ, ಗೋದಾವರಿ, ನೇತ್ರಾವತಿ ಅಂತ ಹೇಳ್ಬಿಟ್ಟು. ಎಲ್ಲ ಒಂದು ನಮ್ಮ ನದಿಗಳಿದಾವಲ್ವಾ, ಸೊ ಆ ನದಿಗಳ ಹೆಸರೇ ಇಟ್ಬಿಟ್ಟವ್ರೆ ಬೋಟ್ಗಳಿಗೆಲ್ಲ. ಎಲ್ಲ ಡೀಸೆಲ್ ಇಂಜಿನಲ್ಲಿ ನಡೆಯೋದು ಬೋಟ್ಗಳೆಲ್ಲ ಅವು. ಸೊ ಅದೇ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಇಲ್ಲೊಂದು ಶಾಪ್ ಇದೆ. ಏನಕ್ಕೆ ಬ್ರೋ ವಾಟರ್ ತಗೊಂಬರ್ತಾ ಇದ್ದೀರಾ? ಏನಕ್ಕೆ ವಾಟರ್ ತಗೊಂಡು ನೋಡಿ, ಟೂರಿಸ್ಟ್ ಪ್ಲೇಸ್. ಹಾಂ ಆಯ್ ಬ್ರೋ, ಒಂದ್ಸಲ ಹೋಗ್ಬಿಟ್ಟು ಬನ್ನಿ, ಗೊತ್ತಾಗುತ್ತೆ ಬ್ರೋ ನಿಮ್ಗೆ. ನೀವು ಯಾವ ಥರ ಫೀಲ್ ಆಗಿದ್ದೀರಿ? ಚೆನ್ನಾಗಿದೆ ಬ್ರೋ, ಅದು ಲವರ್ಸ್ ಚೆನ್ನಾಗಿರುತ್ತೆ. ಸಿಂಗಲ್ಸ್ ಬಂದಿದ್ವಿ, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಏನ್ ಮಾಡಕ್ಕಾಗಲ್ಲ. ನಿಮ್ಮ ಹೆಸರು? ನಮ್ಮ ಸತೀಶ್ ಅಂತ. ಸತೀಶ. ಇವಾಗ ಬಂದ್ಬಿಟ್ಟು ನಾನು ಇದೆ ನೋಡಿ, ಡ್ಯಾಮ್ ಒಳಗಡೆಗೆ ಆದ್ರೆ ಎಂಟ್ರಿ ಆಗ್ತದೆ. ಇದು KRS ಅಂದ್ರೆ. ಸೊ ಒಳಗಡೆಗೆ ಆದ್ರೆ ಹೋಗ್ತಾ ಇದ್ದೀನಿ. ಬಟ್ ನೋಡಿ, ಇದು ಈ ಫೆನ್ಸಿಂಗ್ ಇದೆ ಅಲ್ವಾ, ಸ್ವಲ್ಪ ಈ ಕಡೆಗೆ ಬಂದ್ಬಿಡಿ ಫೆನ್ಸಿಂಗ್ ಇಂದ. ಸೊ ಅದು ಎಲ್ಲ ತುಕ್ಕಿಡ್ದೋಗಿದೆ ಫುಲ್ಲು. ಯಾವಾಗೋ 1911ರಲ್ಲಿ ನಿರ್ಮಾಣ ಮಾಡಿರೋದು. ಇದು ಫುಲ್ಲು ರೆಸ್ಟ್ ಹಿಡಿದು ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಆದಷ್ಟು ನೋಡಿ ಈ ಕಡೆ ಬಂದ್ಬಿಡಿ, ಏನು ಪರವಾಗಿಲ್ಲ. ಕಾರ್ನರಲ್ಲಿ ನೋಡಿ, ಇವಾಗ ನೋಡಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ ನೋಡಿ. ಇದು ಎಷ್ಟು ಹೈಟ್ ಇದೆಯೋ ಇದಂತೂ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸುಮಾರು 131 ಫೀಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ದೂರದ ಬೆಟ್ಟ ಕಣ್ಣಿಗೆ ನುಣ್ಣನೆ ಅಂತ ಏನೋ ಹೇಳ್ತಾ ಇರೋದು. ದೂರದಿಂದ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಬಟ್
ಅಂದರೆ ಈ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಇದಾಗಿ ಕಾಣಿಸುತ್ತೆ. ನನಗೆ ಇಲ್ಲಿ ವ್ಯೂ ಮಾಡೋಕ್ಕೆ ತುಂಬ ರಿಯಲ್ ಆಗಿ ಬಂದರೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಇದು ಲಾಂಗ್ ಬಂದ್ಬಿಟ್ಟು 1800 ಫೀಟ್ ಅಂದರೆ ಅರ್ಥ ಮಾಡ್ಕೊಡಿ ಎಷ್ಟು ಲಾಂಗ್ ಇದೆ ಅಂತ ಹೇಳ್ಬಿಟ್ಟಿದ್ದು. ಅಲ್ಲಿ ಚೆನ್ನಾಗಿದೆ, ವಾಟರ್ದೆ ಅದು ಕೂಡ. ಸೊ ನಾನು ಆದರೆ ಅದೇ ಥರ ನೋಡಿಕೊಂಡು ಮುಂದಕ್ಕಾದ್ರೆ ಹೋಗ್ತಾ ಇದ್ದೀನಿ. ಇದಲ್ವಾ ಅದು ಈ ಕಡೆ ಬಂದ್ಬಿಡಿ ಸ್ವಲ್ಪ. ಮತ್ತು ಅಲ್ಲಿ ಪರ್ಮಿಷನ್ ಕೇಳಿಲ್ಲ, ಸುಮ್ಮನೆ ಬರ್ತಾ ಇದ್ದೀನಿ. ನನಗೇನು ಆ ಥರ ಏನು ಇಂಟ್ರೆಸ್ಟ್ ಇಲ್ಲ ಬಿಡಿ ಗೈಸ್. ಸೂಸೈಡ್ ಮಾಡ್ಕೊಳ್ಳಲ್ಲ, ನಾನೇನಪ್ಪ ಮಾಡ್ಕೊಳ್ಳಿ. ನಾನೇನೋ ಸೂಸೈಡ್ ಮಾಡ್ಕೊಂಡ್ರೆ ನಿಮಗೆ ವೀಡಿಯೋಸು ತೋರಿಸೋರು ಯಾರು ಇವೆಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಬನ್ನಿ ನಾವು ಅದೇ ಥರ ಮುಂದೆ ಹೋಗೋಣ. ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಮಲಯಾಳಿ ಭಾಷೆಯಲ್ಲಿ, ನನಗೇನು ಅರ್ಥ ಆಗ್ತಾ ಇಲ್ಲ. ನೋಡಿ ಬ್ಯಾಕ್ ಸೈಡ್ ಎಷ್ಟು ಚೆನ್ನಾಗಿದೆ ಇದು ನೋಡಿ. ಅವಾಗಲೇ ನಾನು ವಿಡಿಯೋ ಮಾಡಿದ್ದೆ ನೋಡಿ, ಅದು ಎಷ್ಟು ಚೆನ್ನಾಗಿದೆ. ಅದು ಲೈಟ್ಸ್ ಎಲ್ಲ ಹಾಕ್ತಾರೆ ಆ ಕಡೆಯಿಂದ ನೈಟ್ ಟೈಮ್ ಬಂದರೆ ಹಾಕ್ಬಿಟ್ಟು. ಯಾವ ಥರ ಬರ್ತಾ ಇದೆ ನೋಡಿ ಈ ಕಡೆಯಿಂದ ಫುಲ್ಲು ಭಯಾನಕವಾಗಿ ಬರ್ತಾ ಇದೆ ವಾಟರ್ ಎಲ್ಲ. ಇಲ್ಲಿ ನೋಡಿ, ಈ ಕಡೆ ಹೋಗ್ಬೇಡಿ ಜಾಸ್ತಿ. ಇಲ್ಲಿ ನೋಡಿ, ಸ್ಮೆಲ್ ಅಂತೂ ತುಂಬ ಭಯಾನಕವಾಗಿ ಬರ್ತಾ ಇದೆ ಸ್ಮೆಲ್ಲು ನೋಡಿ. ಆ ಕಡೆ ಕಾಣಿಸ್ತಾ ಇದೆ ಅಲ್ವಾ ಯಾವ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಫುಲ್ಲು ಅದು ವ್ಯೂ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಅದೇ ಸೌಂಡ್ ಬರ್ತಾ ಇರೋದು ಇಷ್ಟೊಂದು ನೋಡಿ. ಅದು ಯಾವ ಥರ ನಿರ್ಮಾಣ ಮಾಡೋರು ಅಂತ ನನಗಂತೂ ಗೊತ್ತಿಲ್ಲ. ಅದೇನು ಟೆಕ್ನಾಲಜಿ ಯೂಸ್ ಮಾಡೋರು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ಎಲ್ಲ ವ್ಯೂ ಪಾಯಿಂಟ್ ಎಲ್ಲ. ಸೊ ನೋಡ್ಬೋದು, ಎಲ್ಲ ಫೋಟೋಸ್ ಎಲ್ಲ ತಗೊತಾ ಇದ್ದಾರೆ ಬಂದ್ಬಿಟ್ಟು ನೋಡಿ. ಈ ಕಡೆ ಈ ಕಡೆ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಈ ಥರ ಕಾಣಿಸುತ್ತೆ. ಈ ಬ್ಯಾಕ್ ಸೈಡು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು ಹೇಳಕ್ಕಂತೂ ನೀವೇ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಸೌಂಡ್ ಮಾತ್ರ ಭಾರಿ ಭಯಾನಕವಾಗಿ ಬರ್ತಾ ಇದೆ ಸೌಂಡ್ ಗೊತ್ತಾ. ಎಲ್ಲ ಟ್ರಿಪ್ ಆದರೆ ಕಂಪ್ಲೀಟ್ ಆಗೋಯ್ತು, ಎಲ್ಲ ಟೂರ್ ಎಲ್ಲ ಮಾಡಿದ್ದಾಯಿತು. ಸೊ ಈ ವಿಡಿಯೋನಾದರೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಇಟ್. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ವೀಡಿಯೋಸ್ನ ನಿಮಗೋಸ್ಕರ ಶೂಟ್ ಮಾಡ್ತಾನೆ ಇರ್ತೀವಿ. ಸ್ಟೇ ಟ್ಯೂನ್. ಧನ್ಯವಾದ.